ಸ್ಪೀಕರ್ ಸಭಾಪತಿ ಹುದ್ದೆಗೆ ಹೆಸರು ಘೋಷಣೆ ವಿಚಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ನಿಗಿನಿಗಿ ಕೆಂಡ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಅನೌನ್ಸ್ ಮಾಡಿದ್ದು ಹೇಗೆ? ಸ್ಪೀಕರ್ ಸಭಾಪತಿ ಹುದ್ದೆಗೆ ಹೆಸರು ಘೋಷಣೆ ಸಭಾಪತಿ ಹುದ್ದೆಗೆ ಹೆಸರು ಘೋಷಣೆಯಾಗಿದೆ. ವಿಚಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ನಿಗಿ ಕೆಂಟ್ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಅನೌನ್ಸ್ ಮಾಡಿದ್ದು ಹೇಗೆ? ಸಂವಿಧಾನಿಕ ಹುದ್ದೆಗೆ ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಅಂದರೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣ ರಾಜ್ಯದ ಜನತೆ ಕ್ಷಮೆ ಯಾಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಕ್ಷಮೆಯನ್ನ ಕೇಳಿದ್ರೆ ಸದನದಲ್ಲಿ ಉಗ್ರ ಹೋರಾಟವನ್ನು ಅಂದ್ರೆ ಕೇಳಬೇಕು ಕ್ಷಮೆಯನ್ನ, ಇಲ್ಲ ಅಂತಂದ್ರೆ ಸದನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಲೀಡರ್ಸ್ಗಳು. ಸ್ಪೀಕರ್ ಅವರ ಹುದ್ದೆ ಏನಿದೆ ಅದು ತುಂಬಾ ವ್ಯಾಲ್ಯೂಯಬಲ್ ಹುದ್ದೆಯಾಗಿದೆ. ಆ ಹುದ್ದೆಯನ್ನ ಹೇಗೆ ಬೇಕೋ ಹಾಗೆ ನೀವು ನೋಡ್ಕೊಳ್ಳೋದು ಸರಿ ಆಗೋದಿಲ್ಲ. ಸ್ಪೀಕರ್ ಸಭಾಪತಿ ಹುದ್ದೆಗೆ ಹೆಸರು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಗೊತ್ತಾ, ಹಳೆ ಸ್ಪೀಕರ್ ಏನಿರ್ತಾರೆ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು, ಅವರನ್ನ ಬೀಳ್ಕೊಡ್ಬೇಕು. ಅದಾದ ನಂತರ ಅಲ್ಲಿರುವವರೇ ವೋಟ್ ಹಾಕಿ ಸ್ಪೀಕರ್ ಹುದ್ದೆಯನ್ನು ಆಯ್ಕೆ ಮಾಡೋದು ಸಂವಿಧಾನದಲ್ಲಿ ಇರುವಂತಹ ವಿಚಾರ. ಆದರೆ ಅದು ಹಾಗಾಗಿಲ್ಲ, ಹೈಕಮಾಂಡ್ ಸೂಚನೆಯನ್ನು ನೀಡಿದೆ. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ನಡೀತಾ ಇದೆ. ಇದನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಭೋಜೇಗೌಡರಾಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೌದು, ಅವ್ರೇನು ಹೇಳಿ ತಪ್ಪೇನಿಲ್ಲ. ಏನು ಅಂತಂದ್ರೆ ಸ್ಪೀಕರ್ ಹುದ್ದೆಯನ್ನ ಆಯ್ಕೆ ಮಾಡಬೇಕು, ಸ್ಪೀಕರ್ಗಳನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಹಳೆಯ ಸ್ಪೀಕರ್ ಇರ್ತಾರಲ್ಲ ಅವರು ಮಾಡಿರುವಂತಹ ಕೆಲಸ ಅದನ್ನ ಶ್ಲಾಘನೆ ವ್ಯಕ್ತಪಡಿಸಬೇಕು. ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಅವರನ್ನ ಬೀಳ್ಕೊಡಬೇಕು. ತದಾದ ನಂತರ ಅಲ್ಲೇ ವೋಟ್ಗಳನ್ನ ಹಾಕುವಂತಹ ಕೆಲಸ ಮಾಡಬೇಕು. ಇಲ್ಲ ಹೈಕಮಾಂಡ್ ಕೂತ್ಕೊಂಡು ಹೇಳುತ್ತೆ ನೀವು ಸ್ಪೀಕರ್ ಆಗಿ, ನೀವು ಅದಾದ್ಮೇಲೆ ಮತ್ತೊಂದು ಸ್ಪೀಕರ್ ಆಗಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಹಂಗಿಲ್ಲ, ಸಂವಿಧಾನವೇ ಹಂಗಿಲ್ಲ. ಆಕ್ಚುಲಿ ಅದು ಸಂವಿಧಾನಕ್ಕೆ ನೀಡಿರುವಂತಹ ಅಪಮಾನ ಅಂತ ಬಿಜೆಪಿ ಅವರು ಹೇಳ್ತಾರೆ. ವಿರೋಧ ಪಕ್ಷ ಅವ್ರು ಹೇಳಲೇಬೇಕು, ಯಾಕಂತಂದ್ರೆ ವಿರೋಧ ಪಾರ್ಟಿಲಿ ಇದ್ದಾರೆ ಅವರು. ಸಾಂವಿಧಾನಿಕ ಹುದ್ದೆಯನ್ನ ನಿಭಾಯಿಸಬೇಕು ಅಂದಾಗ ಅದು ಹೈಕಮಾಂಡ್ ಇಂದ ಹೇಳೋದಲ್ಲ, ಅದು ಇವರೇ ವೋಟ್ ಹಾಕಿ ಹೌದು ಸ್ಪೀಕರ್ ಇವರಾದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಇವ್ರು ಹೇಳಬೇಕು. ಕಾಂಗ್ರೆಸ್ ಹಿಂಗ್ ಮಾಡ್ಕೊಂಡು ಕೂತ್ಕೊಂಡಿದೆ, ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗ್ಬಿಟ್ಟತ್ತೆ ಅಂತ ಕಾದು.